ಸ್ನೇಹಿತರೆ ನಮಸ್ತೆ. ನಮ್ಮ ಈ ಕರ್ನಾಟಕದ ಗಡಿ ಸುತ್ತುವ ಪಯಣ ಈಗ ಕರಾವಳಿ ಭಾಗದಲ್ಲಿ ಮತ್ತು ಇಲ್ಲಿ ಹೊನ್ನಾವರಕ್ಕೆ ಬಂದು ತಲುಪಿದೆ. ಈಗ ಹೊನ್ನಾವರದಲ್ಲಿ ನಾನು ಒಬ್ಬರನ್ನ ಅಲ್ಲಿ ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಹೊನ್ನಾವರ ಅಂತ ಅಂದ ತಕ್ಷಣ ನಮಗೆಲ್ಲ ಬ್ಯಾಕ್ ವಾಟರ್ ಬೋಟಿಂಗು ಮತ್ತು ಪ್ರೀ ವೆಡ್ಡಿಂಗ್ ಶೂಟಿಂಗಲ್ಲೆಲ್ಲ ನೆನಪಾಗುತ್ತೆ. ಅದೇ ರೀತಿ ಇಲ್ಲೊಬ್ಬರು ನಮ್ಮ ಫ್ರೆಂಡ್ ಇದ್ದಾರೆ. ಒಬ್ಬರು ಫ್ರೆಂಡ್ ಅಂತಂದರೆ ಹೀಗೆ ಬೋಟ್ಗೆ ಒಂದು ಸತಿ ಬಂದಾಗ ಪರಿಚಯ ಆಗಿದ್ದರು. ಹಾಗೆ ಸ್ನೇಹಿತರೆ, ಇಲ್ಲಿ ಸಾರಾ ಬೈಕ್ ಕಾಣಿಸ್ತಿದೆ ನೋಡಿ. ಇಲ್ಲಿ ರೆಂಟಲ್ ಕೊಡ್ತಾರೆ ಗಾಡಿನ. ಹೊನ್ನಾವರದಲ್ಲಿ ನೀವು ರೆಂಟಲ್ ತಗೊಂಡ್ರೆ ನೀವು ಎಲ್ಲಿ ಬೇಕಾದ್ರೆ ಇಲ್ಲಿ ಓಡಾಡ್ಬೋದು. ನಮ್ಮದು ವಿಡಿಯೋ ಇದೆ, ಸಾರಾ ಬೈಕ್ದು ಅಂತ ರೆಂಟಲ್ದು ಅಂತ ಒಂದು ವಿಡಿಯೋ ಇದೆ, ಬೇಕಾದ್ರೆ ಅದನ್ನು ಪೂರ್ತಿ ನೋಡಿ. ಮತ್ತು ಈಗ ನಾವು ನರಸಿಂಹಣ್ಣವ್ರನ್ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇರೋದು. ನರಸಿಂಹಣ್ಣ ಅಂದರೆ ಅದೇ ಹೇಳಿದ್ನೆಲ್ಲ ಬೋಟು ಇದೆ ಅಂತ, ಬ್ಯಾಕ್ ವಾಟರ್ ಬೋಟಿಂಗ್ಗೆ ನಮ್ಮನ್ನು ಕರ್ಕೊಂಡೋಗಿದ್ರು. ಡಾಕ್ಟರ್ ಬ್ರೋನ ಕರ್ಕೊಂಡೋಗಿದ್ರಂತೆ. ಅದಾದಮೇಲೆ ನಾವು ಹೋಗಿದ್ದು ಅವ್ರ ಜೊತೆ. ತುಂಬ ಚೆನ್ನಾಗಿ ಮಾತಾಡಿ ನಮಗೆ ಇದು ಮಾಡಿದರು. ಹಾಗಾಗಿ ಕಾಂಟ್ಯಾಕ್ಟು ಇತ್ತು, ಈ ಥರ ಬರ್ತಾ ಇದ್ದೀನಣ್ಣ ಅಂತ ಹೇಳಿದೆ. ಆರಾಮಾಗಿ ಬನ್ನಿ, ನಾನು ಸಿಗ್ತೀನಿ ಅಂತ ಹೇಳಿದ್ರು. ಅವ್ರ ಹತ್ರ ಹೊನ್ನಾವರದ ಬಗ್ಗೆ ಒಂದಷ್ಟು ವಿಷಯಗಳನ್ನ ಕೇಳೋಣ. ಹೊನ್ನಾವರ ಅಂದರೆ ಯಾವ ಥರ, ಹೊನ್ನಾವರ ಹೇಗಿತ್ತು ಮೊದಲು, ಈಗ ಹೇಗಿದೆ ಅಂತ ಒಂದಷ್ಟು. ಯಾಕೆಂದರೆ ಹೊನ್ನಾವರ ಅಂದರೆ ನಮಗೆ ಬ್ಯಾಕ್ ವಾಟರ್ ಬೋಟಿಂಗ್ ಅಂತ ಅಷ್ಟೇ ಗೊತ್ತು. ಮಿಕ್ಕಿದೆಲ್ಲ ನಮ್ಮ ನರಸಿಂಹಣ್ಣನ ಕೇಳುವ ಬನ್ನಿ. ನೋಡಿ, ಇವರೇ ನಮ್ಮ ನರಸಿಂಹಣ್ಣನ ಮಾತಾಡಿಸಿ ಮಾತಾಡೋಣ ಬನ್ನಿ. ಇಲ್ಲ ಸರ್, ಇಪ್ಪುದೇ ಏನ್ ತೊಂದ್ರೆ ಇಲ್ಲ. ಇಲ್ಲ ಅಂದ್ರೆ ನಮ್ಗೆ ಇಲ್ಲಿಂದ ಪ್ರಯಾಣ ಯಾವ ಕಡೆ ಸರ್? ಈ ಕಾರವಾರ ಬಾರ್ಡರ್ ಹೋಗಿ ಅಲ್ಲಿ ಗೋವಾ ಬಾರ್ಡರ್, ಅಲ್ಲಿಂದ ಮತ್ತೆ ಗೋವಾಗ ಹೋಗಲ್ಲ, ಅದೇ ಬಾರ್ಡರ್ ಅಲ್ವಾ. ಕಾರವಾರ ಹೋದ್ರೇನೆ ಸ್ವಲ್ಪ ಅದೇ ಬಾರ್ಡರ್. ಅಲ್ಲಿಂದ ಮತ್ತೆ ಮೇಲಕ್ಕೆ ಹಂಗೆ ದಾಂಡೇಲಿ ರೂಟ್ ಹೋಗಿ ಹಂಗೆ ಒಂದ್ ರೌಂಡ್ ಫುಲ್ ಮತ್ತೆ ಆ ಕಡೆ ಬೆಂಗಳೂರಿಗೆ ಹೋಗ್ಬೇಕು. ಬಟ್ ಈ ಮಂತ್ ಆಗುತ್ತೆ ಅಂತ ಅನ್ಕೊಂಡಿದೀನಿ. ತುಂಬಾ ಲಾಂಗ್ ಆಯ್ತು. ಸಿಂಗಲ್ ಅಂದ್ರೆ ಇನ್ನೊಬ್ರನ್ನ ಕರ್ಕೊಂಡು ಹೋಗಕ್ ಆಗಲ್ಲ ಸರ್. ಈಗ ಅವ್ರದ್ದೊಂದು ಬೇರೆ ತರ ಐಡಿಯಾ ಇರುತ್ತೆ. ಈಗ ನಾನಾದ್ರೂ ಇಲ್ಲೇ ಓಕೆ ಇಲ್ಲೇ ಟೆಂಟ್ ಹಾಕ್ತೀನಿ, ಎಲ್ಲ ಒಂದ್ ತಾಳು ಮನೆ ಕೂತೀನಿ, ನಡೆಯುತ್ತೆ. ಎಲ್ಲ ಇದೆ ಸರ್, ಎಲ್ಲ ಇದೆ, ಎಲ್ಲ ಓಕೆ ಆಗುತ್ತೆ. ಬನ್ನಿ ತೊಂದ್ರೆ ಇಲ್ಲ ಸರ್. ನಮಸ್ತೆ. ನಮಸ್ಕಾರ. ಜಿಲ್ಲೆಯಿಂದ ಒಂದು ಜಿಲ್ಲೆಗೆ ಹೋದ್ರೆ ಎಲ್ಲಾನು ಚೇಂಜ್ ಆಗುತ್ತೆ. ಆ ತರದ ಒಂದು ನಿಟ್ಟಿನಲ್ಲಿ ಇಡೀ ಕರ್ನಾಟಕದ ಬಾರ್ಡರ್ ಸುತ್ತ ಒಂದು ರೌಂಡ್ ಬರ್ತಾ ಇದ್ದೀನಿ. ನನಗೆ ಹೊನ್ನಾವರಕ್ಕೆ ಬಂದ್ಮೇಲೆ ನಿಮ್ಮ ಪರಿಚಯ ಇತ್ತು, ಹಾಗಾಗಿ ಹೊನ್ನಾವರದ ಬಗ್ಗೆ ನಿಮ್ಮ ಹತ್ರ ಒಂದಷ್ಟು ವಿಷಯಗಳನ್ನ ತಿಳ್ಕೊಳ್ಳೋಣ. ಹೊನ್ನಾವರ ಹೇಗೆ, ಹೊನ್ನಾವರದ ರೀತಿ ಜನ ಹೇಗೆ ಬದುಕ್ತಿದ್ದಾರೆ, ಜನ ಯಾವ್ದನ್ ಮೇಲೆ ಡಿಪೆಂಡ್ ಆಗಿದ್ದಾರೆ ಅನ್ನೋದೊಂದಷ್ಟು ಮಾಹಿತಿಯನ್ನ ಹಂಚ್ಕೊಳ್ಳಿ ಸರ್ ನೀವು. ಹೊನ್ನಾವರದ ಜೀವನ ಅಂದ್ರೆ ಮೊದ್ಲಿನ ಹಳ್ಳಿಯ ಜೀವನ ಹೊನ್ನಾವರದ್ದು. ಯಾಕಂದ್ರೆ ಹಳ್ಳಿ ಜೀವನ. ಹೊನ್ನಾವರದ ಬಗ್ಗೆ ಪ್ರತಿಯೊಬ್ಬರಿಗೂ ಹೊನ್ನಾವರ ಅಂದ್ರೆ ಏನಂತ ಯಾರಿಗೂ ಗೊತ್ತೇ ಇಲ್ಲ. ಹೊನ್ನಾವರ ಎಲ್ಲಿ ಬರುತ್ತೆ ಅಂತ ಹೇಳ್ಕೊಂಡು, ಯಾಕಂದ್ರೆ ಅರ್ಧ ಕುಮಟಾ ಅರ್ಧ ಹೊನ್ನಾವರ ಆಗಿ ಭಟ್ಕಳ ಆಗಿ ಹೊನ್ನಾವರ ಅನ್ನೋದು ಯಾರಿಗೂ ಗೊತ್ತಿಲ್ಲ ಆಗಿದೆ. ಈಗೇನಾಗಿದೆ, ಟೂರಿಸ್ಟ್ ಇದರಿಂದ ಹೊನ್ನಾವರ ಅನ್ನೋದೊಂದು ಪರ್ಪಸ್ ಆಗ್ಬಿಟ್ಟಿದೆ. ಎಲ್ಲರೂ ಟೂರಿಸ್ಟ್ ಜಾಗ ಅಂತ ಹೊನ್ನಾವರಕ್ಕೆ ಹೋಗೋಣ. ಈಗ ಬೋಟಿಂಗ್, ಇಕೋ ಬೀಚ್, ಅಪ್ಸರಗೊಂಡ, ಕಾಂಡ್ಲಾ ಎಲ್ಲ ಹೊನ್ನಾವರದಲ್ಲಿದೆ. ಅದನ್ನ ಪಾಯಿಂಟ್ ಔಟ್ ಮಾಡಿ ಈಗ ಹೊನ್ನಾವರ ಅನ್ನೋದು ಪ್ರತಿಯೊಬ್ಬನಿಗೂ ಗೊತ್ತಾಗಿದೆ ಹೊನ್ನಾವರ ಅನ್ನೋದು. ಆದ್ರೆ ಇಲ್ಲಿ ಜೀವನ ಹೆಂಗಂದ್ರೆ ಬರುತ್ತೆ ಇಲ್ಲಿ ಜೀವನ ಹೇಗಂದ್ರೆ ಹಳ್ಳಿಯ ಜೀವನ. ಹೌದು, ಈಗ ಸ್ವಲ್ಪ ಅಪ್ಡೇಟ್ಸ್ ಆಗಿದೆ. ಮೊದಲು ಪ್ರತಿಯೊಬ್ರು ಹಳ್ಳಿಯ ಅಂದ್ರೆ ಇಲ್ಲಿ ಬೆಳೆ ತೆಂಗಿನ ಮರ, ತೆಂಗಿನಕಾಯಿ ಮತ್ತೆ ಅಡಿಕೆ ಇದನ್ನ ಬೆಳೆಸ್ತಾರೆ. ಇಲ್ಲಿ ಅದನ್ನೇ ಬೆಳ್ಕೊಂಡು ಜೀವನ ಮಾಡ್ತಾರೆ. ಆದ್ರೆ ಈಗೇನಾಗಿದ್ದಾರೆ, ಅವರು ಹಳೆಯವರೆಲ್ಲ ಅಷ್ಟೇ ತಂದೆ ತಾಯಿ ಅಜ್ಜ ಅಜ್ಜಿಗಳೆಲ್ಲ ಮಾತ್ರ ಹಳೆ ಇದು ಮಾಡ್ತಿದ್ದಾರೆ, ತೆಂಗಿನಕಾಯಿ ಅಡಿಕೆ ಬೆಳೆ ವ್ಯಾಪಾರ ಮಾಡ್ತಾರೆ. ಮಕ್ಕಳೆಲ್ಲ ಬೆಂಗಳೂರು, ಬಾಂಬೆ ಅಂತ ಬೇರೆ ಬೇರೆ ಸಿಟಿಗೆಲ್ಲ ಕಲ್ತ್ಕೊಂಡು ಕೆಲ್ಸಕ್ಕೆ ಹೋಗ್ಬಿಟ್ಟಿದ್ದಾರೆ. ಹೌದು, ಈಗ ಮತ್ತೆ ಕೊರೋನಾ ನಂತರ ಮತ್ತೆ ಜನ ಇಲ್ಲೇ ಬಂದು ಈಗ ಊರ್ನಲ್ಲಿ ಹೋಗಿ ಸೆಟ್ಲ್ ಆಗೋಣ ಅನ್ನೋ ಕಾರಣಕ್ಕೆ ಮತ್ತೆ ಜನ ಇಲ್ಲೇ ಬಂದಿದ್ದಾರೆ. ವಾಪಸ್ ಊರಿಗೆ ಹೋಗಿ ಸೆಟ್ಲ್ ಆಗೋಣ ಅಂತ ಹೇಳಿ ತುಂಬಾ ಜನ ಹಾಗೆ ಹೊರ ಕಡಿಮೆ ಆಗಿದೆ ಈಗ. ಅಂದ್ರೆ ಮತ್ತೆ ಈಗ ಟೂರಿಸ್ಟ್ ದಿಂದ ಸ್ವಲ್ಪ ಈಗ ಬೋಟಿಂಗ್ ಅದೆಲ್ಲ ನಡೀತಾ ಇದೆ ಅಲ್ವಾ. ಬ್ಯಾಕ್ ವಾಟರ್ ಬೋಟಿಂಗ್ ಎಲ್ಲ ಹೊನ್ನಾವರದಲ್ಲೇ ಇರೋದು, ಫೇಮಸ್ ಆಗ್ತಿದೆ. ಹೊನ್ನಾವರ ಫೇಮಸ್. ಅದ್ರಲ್ಲಂತೂ ಈ ಏನಿದೆ ಮದುವೆ, ವೆಡ್ಡಿಂಗ್, ಪ್ರೀ ವೆಡ್ಡಿಂಗ್ ಶೂಟ್ ಮುಗಿಸ್ಕೊಂಡೆ ಅವ್ರು ಮದುವೆ ಆಗ್ಬೇಕು. ಹೌದೌದು, ಹೊನ್ನಾವರ ಅಂದ್ರೆ ಆತರ ಆಗ್ಬಿಟ್ಟಿದೆ. ಎಷ್ಟು ಹೇಳ್ಬೇಕಂದ್ರೆ ಅಂದ್ರೆ ಇಲ್ಲಿ ಜೀವನ ಹಳ್ಳಿ ಜೀವನನೇ, ಪ್ರತಿಯೊಬ್ಬರದು ಹಳ್ಳಿ ಜೀವನ. ಮೊದ್ಲಿನ ಕಾಲದಿಂದನೂ ಫಸ್ಟಿಗೆ ಹಾಗೆ ಅದೇ ತರ ಇತ್ತು. ಅಡಿಕೆ ಎಲ್ಲ ಬೆಳೆ ಮತ್ತೆ ಇಲ್ಲಿ ಯಾವ ತರ ಅಂದ್ರೆ ಎಲ್ಲ ನದಿ ನಮ್ಗೆ ಇಲ್ಲಿ ಕಾಣ್ತಾ ಇದೆ. ಹೊರಗಡೆನೆ ನದಿ. ನದಿಯ ಜೀವನ ಅಂದ್ರೆ ನದಿಯಲ್ಲಿ ಓಡಾಡುದೆಲ್ಲ ಬೋಟಲ್ಲೇ. ತುಂಬಾ ಜನ ಓಡಾಡುದೆಲ್ಲ ಬೋಟ್ನಲ್ಲೇ ಓಡಾಡ್ತಾರೆ. ಓಕೆನಾ. ಅಂದ್ರೆ ಈಗ ಅದು ಟೋಟಲ್ ನಿಮ್ಗೆ ಈ ಸೈಡ್ ನಾವು ಇರುವುದು ಹೊನ್ನಾವರದ ತಾರಿಬಾಗಿಲು. ನಾವಿಲ್ಲಿ ಹೊನ್ನಾವರ ಸಿಟಿ ಪಟ್ಟಣ ತಾರಿಬಾಗಿಲು ಅಂತ ಇದೆ. ಹೌದು, ನೀರಲ್ಲಿ ಆ ಕಡೆ ಈ ಕಡೆ ಆಗ್ತದೆ. ಅದು ತಾರಿಬಾಗಿಲು ಅಂದ್ರೆ ಬೋಟಲ್ಲಿ ಮಾಯಿನ್ಪುರ ಹೊಸಡಿಗೆಲ್ಲ ನೀರಲ್ಲಿ ಹೋಗ್ಬೇಕಾಗಿತ್ತು. ಹೌದು, ಅಂದ್ರೆ ಬೋಟಲ್ಲೇ ಪ್ರತಿಯೊಬ್ಬನು ಬೋಟಲ್ಲೇ ತಿರ್ಗಾಡೋದು. ಏನಾಗಿದೆ ಅಂದ್ರೆ ಈಗ ಹೊಸದಾಗಿ ಬ್ರಿಡ್ಜ್ ಕಟ್ಟಿದ್ದಾರೆ. ಈ ಬ್ರಿಡ್ಜ್ ಆಗಿದೆ. ಆದ ನಂತರ ಬೋಟ್ ಸ್ವಲ್ಪ ಹೋಗುದು ಕಡಿಮೆ ಆಗಿದೆ. ಬ್ರಿಡ್ಜ್ ಮೇಲಿಂದಾನೇ
ಬರ್ತಾರೆ, ಬ್ರಿಡ್ಜ್ ಮೇಲಿಂದ ಹೋಗ್ತಾರೆ. ಹೋಗ್ತಾರೆ. ಹೌದು, ಬ್ರಿಡ್ಜ್ ಹೊಸದಾಗಿದೆ. ಇಲ್ಲಾಂದ್ರೆ ಸುತ್ತಲೂ ನೀರು, ಹಾ, ಈ ಮಾಯನಕುರುವ ದ್ವೀಪಕ್ಕೆ ಸುತ್ತಲೂ ನೀರು ಇದಕ್ಕೆ. ಹಾ. ಹೌದು, ಬೋಟಲ್ಲೇ ಪ್ರತಿಯೊಂದು ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೂ ಬೋಟಲ್ಲಿ ಬರ್ಬೇಕು, ಸ್ಕೂಲಿಗೆ ಹೋಗ್ಬೇಕಾದ್ರೂ ಬೋಟಲ್ಲಿ ಬರ್ಬೇಕು. ಹೋಟೆಲ್ ಹೌದು, ಪ್ರತಿಯೊಬ್ಬರ ಮನೆಯಲ್ಲಿ ಬೈಕ್ ಹೇಗಿರುತ್ತೆ ಅದೇ ಆ ತರ ತರ ಒಂದು boat. ಒಂದೊಂದ್ ಮನೆಯಲ್ಲಿ ಒಂದೊಂದು ಬೋಟು. ಬೋಟ್. ಹೌದು, ಆ ತರ ಇದೆ. ಆದ್ರೆ ಈಗ ಅಡ್ಡಿಲ್ಲ, ಜೀವನ ಸಾಧಾರಣವಾಗಿ ನಡೆಸ್ತಾ ಇದ್ದಾರೆ. ಅಡ್ಡಿಲ್ಲ, ಬೋಟಿಂಗ್ ಮತ್ತೆ ಬ್ಯಾಕ್ ವಾಟರ್ ಬೋಟಿಂಗ್ ಚೆನ್ನಾಗಿ ನಡೀತಾ ಇದೆ ಈಗ. ಪ್ರೀ ವೆಡ್ಡಿಂಗ್ ನೀವೆಲ್ಲ ಪ್ರೀ ವೆಡ್ಡಿಂಗ್ ಎಲ್ಲ ಹೌದು, ಮಾಡ್ತೀರಾ? ನಾವೆಲ್ಲ ಪ್ರೀ ವೆಡ್ಡಿಂಗ್ ಶೂಟಿಗೆ ಮತ್ತೆ ತಿರುಗಾಡ್ಲಿಕ್ಕೆ ಟೂರಿಸ್ಟ್ ಎಲ್ಲ ಬರ್ತಾ ಇರ್ತಾರಲ್ಲ, ಅದಕ್ಕೆ ನಡೆಸ್ತಾ ಇದ್ದೀವಿ. ಚೆನ್ನಾಗಿ. ಮತ್ತೆ ಈಗ ಹೊನ್ನಾವರದ ಬಗ್ಗೆ ಹೇಳಿದ್ರೆ ನಿಮ್ಗೆ ಇಲ್ಲಿ ಎಂಪಿನೇ ಎಲ್ಲ ಇದು MLA ನೇ ಯಾರೇ ಇಲ್ಲ, ಹೊನ್ನಾವರಕ್ಕೆ MLA ವಿಧಾನಸಭಾ ಕ್ಷೇತ್ರ ಇಲ್ಲ ಈಗ. ವಿಧಾನಸಭಾ ಕ್ಷೇತ್ರನೇ ಇಲ್ಲ. ಇದಕ್ಕೆ ಏನಾಗಿದೆ, ಹೊನ್ನಾವರ ಪಟ್ಟಣ ಅಂದ್ರೆ ಕುಮಟಾಕ್ಕೆ ಆಗ್ಬಿಟ್ಟಿದೆ. ಹಾ, ಮತ್ತೆ ಹೊನ್ನಾವರದ ಹಳ್ಳಿಗಳೆಲ್ಲ ಭಟ್ಕಳ ಕ್ಷೇತ್ರಕ್ಕೆ ಬರುತ್ತೆ. ಭಟ್ಕಳ ಕ್ಷೇತ್ರ ಬರುತ್ತೆ. ಭಟ್ಕಳಕ ಹಳ್ಳಿಗಳೆಲ್ಲ MLA ಭಟ್ಕಳಕ್ ಬರ್ತದೆ. ಆದ್ರೆ ಹೊನ್ನಾವರ ಪಟ್ಟಣಕ್ಕಿದ್ದವರು MLA ನಮ್ಗೆ ಕುಮಟಾ ಬರ್ತಾರೆ. ಕುಮಟಾ ಬರುತ್ತೆ. ಹೌದು, ಅದಕ್ಕೆ ಎರಡು ಡಿವೈಡ್, ಹೊನ್ನಾವರನ ಕಟ್ಟು ಮಾಡ್ದಾಗೆ ಅರ್ಧ ಭಟ್ಕಳಕ್ಕೆ ಅರ್ಧ ಹೊನ್ನಾವರಕ್ಕೆ, ಈ ತರ ಕೊಟ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ನಾವು ಹೊನ್ನಾವರದ ಬಗ್ಗೆ ಅಷ್ಟೇನ ಜನರಿಗೆ ಗೊತ್ತೇ ಇಲ್ಲ, ಹೊನ್ನಾವರ ಯಾವ ಊರು ಎಲ್ಲಿ ಬರುತ್ತೆ ಅಂತ. ಈಗೀಗ ಒಂದು 3 ವರ್ಷ ಆಯ್ತೇನೋ, 3-3.5 ವರ್ಷದಿಂದ ಹೊನ್ನಾವರ ಅನ್ನೋದು ಜನರಿಗೆ ಬಾಯಲ್ಲಿ ಗೊತ್ತಾಗಿದ್ದೇನೆ ಬೋಟಿಂಗ್ ಇಂದಾನೆ, ಬ್ಯಾಕ್ ವಾಟರ್ ಬೋಟಿಂಗ್ ಹೊನ್ನಾವರ ಅನ್ನೋದೊಂದು ಹೊನ್ನಾವರ ಗೊತ್ತಾಗುತ್ತೆ. ಇದಾಗಿದ್ದು. ಯಾವ್ದೇ ಒಂದು ಫೋಟೋ ಶೂಟ್ ಮಾಡಿಸ್ಕೋಬೇಕಂದ್ರೆ ಹೊನ್ನಾವರಕ್ಕೆ ಹೋಗೋಣ ಬರೋಣ ಅಂತ ನಡೀತಾ ಇದೆ. ಮಾತ್ರ ಮೀನುಗಾರಿಕೆ, ಮೀನು ಹಿಡಿತಾರೆ ತುಂಬಾ ಜನ. ಮೀನು ಹೌದು, ಒಂದು 25% ಜನ ಎಲ್ಲ ಮೀನುಗಾರಿಕೆನೆ ನಂಬ್ಕೊಂಡಿದ್ದಾರೆ. ಹೌದೌದು, ಯಾಕಂದ್ರೆ ಬೋಟ್ ಎಲ್ಲ ಮೀನಿಗೆ ಫಿಶಿಂಗ್ ಎಲ್ಲ ಇದೆ ಹೊನ್ನಾವರದಲ್ಲಿ. ಅಲ್ಲಿ ಬಲ್ಪೆಯಲ್ಲಿ ಯಾವ ತರ ಇದೆ, ಮಂಗಳೂರದಲ್ಲಿ ಯಾವ ತರ ಇದೆ, ಹೊನ್ನಾವರದಲ್ಲಿ ಅದೇ ತರ ಬೋಟ್ಗಳೆಲ್ಲ ಫಿಶಿಂಗ್ ಮಾಡಿ ಇಲ್ಲೇ ಲೋಡ್ ಮಾಡ್ತಾರೆ. ಮತ್ತೆ ಈ ನದಿ ಶರಾವತಿ ನದಿ, ಜೋಗ್ ಫಾಲ್ಸ್ ಇಂದ ಬರುತ್ತೆ ನೀರು. ಜೋಗ್ ಫಾಲ್ಸ್ ಇಂದ ಇಲ್ಲಿಗೆ ಬರೋದು. ಹೊನ್ನಾವರದ ಈ ಬ್ಯಾಕ್ ವಾಟರ್ ಬರ್ಲಿಕ್ಕೆ ಕಾರಣನು ಅದು ಒಂದಿದೆ. ಜೋಗ್ ಫಾಲ್ಸ್ ಇಂದ ಸಿಹಿ ನೀರು ಬರುತ್ತೆ, ಫುಲ್ ಆಗತ್ತೆ ನೀರು, ಮತ್ತೆ ಸಮುದ್ರಕ್ಕೆ ಸೇರತ್ತೆ. ಆವಾಗ ಸೆಂಟ್ರಲ್ ಅಷ್ಟೇ ನೀರು, ಮಧ್ಯದಲ್ಲಿ ಅಷ್ಟೇ ನೀರು ಇರುತ್ತೆ, ಸೈಡಿಗೆಲ್ಲ ಕಾಲಿಗೆ ಬಿಡುತ್ತೆ ಬೆಳಗಿನ ಟೈಮ್. ಕಡೆಗೆ ಮತ್ತೆ ಉಪ್ಪು ನೀರು ಮಿಕ್ಸ್ ಆಗಿ ಮತ್ತೆ ಬರುತ್ತೆ ಉಪ್ಪು ನೀರು. ದಿನದಲ್ಲಿ 2 ಟೈಮ್ ಚೇಂಜ್ ಆಗುತ್ತೆ ನೀರು. ಹೌದು, ಬೆಳಿಗ್ಗೆ ಸಿಹಿ ಬಂದ್ರೆ ಸಂಜೆಗೆ ಉಪ್ಪು, 15 ದಿನ ಆತರ ಇರುತ್ತೆ. ಮತ್ತೆ 15 ದಿನ ಬೆಳಿಗ್ಗೆ ಉಪ್ಪು ಬಂದ್ರೆ ಸಂಜೆಗೆ ಸಿಹಿ ಬರುತ್ತೆ. ಈ ತರ, ಅದಕ್ಕೋಸ್ಕರ ಅದು ಬ್ಯಾಕ್ ವಾಟರ್ ಅಂತ ಹೆಸರು ಬರುತ್ತೆ. ಹೋಗತ್ತಲ್ವಾ, ಜೋಗ್ ಫಾಲ್ಸ್ ಇಂದ ಬರೋದು ನೀರು. ಜೋಗ್ ಫಾಲ್ಸ್ ಈ ನೀರು ಈಗ ಕೃಷಿ ಇದಕ್ಕೆಲ್ಲ ನೀರು ಹೋಗುತ್ತಾ? ಇದಕ್ಕಂದ್ರೆ ಉಪ್ಪು ನೀರು ಮಿಕ್ಸ್ ಆಗುತ್ತೆ, ಇಲ್ಲಿ ಯೂಸ್ ಮಾಡಲ್ಲ. ಬ್ರಿಡ್ಜ್ಗಿಂತ ನಂತರದವರೆಲ್ಲ ಅಲ್ಲಿ ಸಿಹಿ ನೀರೇ. ಜೋಗ್ ಫಾಲ್ಸ್ ಸ್ವಲ್ಪ ದಾಟಿ ಗೇರ್ಸಪ್ಪ ಹಳ್ಳಂಕಿಯಲ್ಲಿ ಏನೋ 2-3 ಊರಿದೆ, ಅದು ದಾಟ ತಕ್ಷಣ ಅಲ್ಲೆಲ್ಲ ಸಿಹಿ ನೀರು ಅವ್ರು ಯೂಸ್ ಮಾಡ್ತಾರೆ. ಅಷ್ಟು ತನಕ ಹೋಗಲ್ಲ ಉಪ್ಪು ನೀರು. ಇಲ್ಲಿಂದ ಸ್ವಲ್ಪ ದೂರ ಅಷ್ಟೇ ಉಪ್ಪು ನೀರು, ಅಲ್ಲಿಂದ ಸಿಹಿ ನೀರೇ. ಅದು ಹೊಸಾಡ್ ದಾಟ ನಂತರ ಎಲ್ಲ ಸಿಹಿ ನೀರು ಆಗ್ತದೆ. ಗಿಡಗುಂಜಿ ಎಲ್ಲ ಇದೆ. ಇಲ್ಲಿ ಹಬ್ಬ ಆಚರಣೆಗಳ ಬಗ್ಗೆ ಸರ್ ಹೇಳ್ಬೇಕಂದ್ರೆ ಹೊನ್ನಾವರದ ಬಗ್ಗೆ ಹಬ್ಬ ಆಚರಣೆಗಳು ನಾರ್ಮಲ್ ಎಲ್ಲರೂ ಯಾವ ತರ ಇದು ಮಾಡ್ತಾರೆ ಅದೇ ತರ, ದೀಪಾವಳಿ, ಯುಗಾದಿ, ದಸರಾ ಎಲ್ಲ ಇದೆ. ಆದ್ರೆ ನಮ್ಮ ಈ ಸೈಡ್ ನಲ್ಲಿ ಹೊನ್ನಾವರದಲ್ಲಿ ದಸರಾ ಅಂದ್ರೆ ನಾವು ಸ್ವಲ್ಪ ಒಳ್ಳೆ ಮಾಡ್ತೀವಿ. ಅಂದ್ರೆ ಇಲ್ಲಿ ನಮ್ಮ ಮುದ್ರಿ ಶಿವಮ್ಮ ಅಂತ 2 ದೇವಸ್ಥಾನಗಳಿವೆ. ಹೌದು, ನಮ್ಮ ಮನೆ ಹತ್ರ ಸ್ವಲ್ಪ ಮುಂದೆ ನಮ್ದು ಗ್ರಾಮದೇವಿ ಅಂತೀವಿ ನಾವು. ಅದು ನಾವು 9 ದಿನ ಯಾವ ತರ ಆಚರಣೆ ಅಲ್ಲೇ ತುಂಬಾ ಗ್ರ್ಯಾಂಡ್ ಆಗಿ ಆಚರಣೆ ಮಾಡ್ತೀವಿ. 9 ದಿನ ಅಂದ್ರೆ ಪಲ್ಲಕ್ಕಿ ಉತ್ಸವ ಮಾಡ್ತೀವಿ. ಹೌದು, ಪಲ್ಲಕ್ಕಿ ಒಂದಲ್ಲ 5-6 ಪಲ್ಲಕ್ಕಿಗಳನ್ನೆಲ್ಲ ಇಡೀ ಊರಿನಲ್ಲಿ ಹೊನ್ನಾವರಕ್ಕೆ ತಿರುಗಾಡುತ್ತೆ. ಹೌದು, ದೇವ್ರ ಮನೆ ಪ್ರತಿಯೊಂದು ಮನೆಗೆ ಬಂದು ಕುತ್ಕೊಂಡು ಹಣ್ಣುಕಾಯಿ ಎಲ್ಲ ಮಾಡಿ ಅದು ಒಂದು ತುಂಬಾ ಗ್ರ್ಯಾಂಡ್ ಆಗಿ ನಡೆಯುತ್ತೆ. ದಸರಾ ಟೈಮ್ ನಲ್ಲಿ ಮಾಡ್ತೇವೆ ನಾವು. ಪಲ್ಲಕ್ಕಿ ಉತ್ಸವ ತುಂಬಾ ಚೆನ್ನಾಗಿರುತ್ತೆ. ಹೌದು, ಮತ್ತೆ ದೇವಸ್ಥಾನದೆಲ್ಲ ಸೇಮ್ ಎಲ್ಲ ಹಬ್ಬದ ದಿನಗಳು ಹಾಗೆ. ತುಳಸಿ ಹಬ್ಬ ಮಾಡ್ತೀವಿ, ಮೊನ್ನೆ ಸದ್ಯದಲ್ಲಿ ಮುಗಿತು ತುಳಸಿ ಹಬ್ಬ. ಹೌದು, ಕೊಬ್ಬೆಲ್ಲ ಹಾಕಿ. ಅಂದ್ರೆ ಬೇರೆ ಊರ್ನೆಲ್ಲ ತುಳಸಿ ಹಬ್ಬ ಎಲ್ಲ ಮಾಡೋದು ಕಡಿಮೆ. ಅಂದ್ರೆ ನಮ್ಮ ಇದ್ರಲ್ಲಿ ಹೊನ್ನಾವರದಲ್ಲಿ ತುಳಸಿಗೆ ಮದುವೆ ಅಂತ ಮಾಡ್ತೀವಿ. ತುಳಸಿ ಮದುವೆ ಅಂತ ಹೇಳ್ಕೊಂಡು ಕೊಬ್ಬೆಲ್ಲ ಹಾಕಿ ರಾತ್ರಿ ಪೂಜೆ, ಒಂದು 5 ದಿನದ ಪೂಜೆ ಇರುತ್ತೆ. ಹೌದು, ತುಳಸಿ ಮದುವೆ ಅಂತೇವೆ ನಾವು ಈ ಕಡೆಗೆ. ಅದೊಂದು ಚೆನ್ನಾಗಿದೆ. ಅಂದ್ರೆ ನಿಮ್ಗೆ ದಸರಾದಲ್ಲೇ ದಸರಾ ಜೋರು. ಹೌದು, ಪಲ್ಲಕ್ಕಿ ಉತ್ಸವ ಎಲ್ಲ ದಸರಾದಲ್ಲಿ ನಡೆಯುತ್ತೆ. ಅದ ನಂತರ ತುಳಸಿ ಮದುವೆ, ಅದು ಒಂದು ಚೆನ್ನಾಗಿರುತ್ತೆ. ದೀಪಾವಳಿಯಲ್ಲಿ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋದು, ಇಲ್ಲಿ ಎಣ್ಣೆ ಹಚ್ಚಿದೆ. ಬೇರೆ ಕಡೆ ಎಲ್ಲ ಯುಗಾದಿ, ನಾವು ಹೊನ್ನಾವರದಲ್ಲಿ ದೀಪಾವಳಿ ಹಬ್ಬಕ್ಕೆ ಎಣ್ಣೆ ಸ್ನಾನ ಮಾಡ್ತೀವಿ. ಎಣ್ಣೆ ಸ್ನಾನ ಎಲ್ಲ ನಾವು ದೀಪಾವಳಿ ಟೈಮ್ ಅಲ್ಲಿ. ಮತ್ತೆ ಈಗ ಅಂದ್ರೆ ಸರ್, ಈಗ ನಿಮ್ದು ಈಗ ನದಿ ಇರೋದ್ರಿಂದ, ಬೋಟ್ ಇರೋದ್ರಿಂದ ಇಲ್ಲಿ ಯಾವ್ದು ಇಲ್ಲ ಒಂದು ಕ್ರೀಡಾ ಇದು ಆಗ್ಲಿ ಇದೆಲ್ಲ ಆಚರಣೆ ಮಾಡ್ತಾರೆ. ಇದು ಜೂನ್ 26ನೇ ತಾರೀಕಿಗೆ ಬೋಟ್ ರೇಸ್ ಇರುತ್ತೆ. ಬೋಟ್ ರೇಸ್ ಅಡಿನ್ಬಾಳದಿಂದ ಇಲ್ಲಿ ಅಡಿನ್ಬಾಳದಿಂದ ಹೊನ್ನಾವರಕ್ಕೆ ಬಂದು, ಅದು ಸಣ್ಣ ಬೋಟ್, ಕೈಯಿಂದ, ಮೋಟರ್ ಅಲ್ಲ, ಕೈಯಿಂದ. ಹೌದು, ಜೂನ್ 26ನೇ ತಾರೀಕಿಗೆ ಇರುತ್ತೆ ಪ್ರತಿ ವರ್ಷ. ಮತ್ತೆ ಇಲ್ಲಿದ್ದು ಈಗ ನಿಮ್ಗೆ ನೋಡ್ಲಿಕ್ಕೆ ಚೆನ್ನಾಗ್ ಕಾಣತ್ತೆ. ಬೇರೆ ದಿನ ಜೂನ್, ಜುಲೈ, ಆಗಸ್ಟ್ ನಲ್ಲಿ ಈ ಉತ್ತರ ಕನ್ನಡ ಹೊನ್ನಾವರದ ಜೀವನ ಅಂದ್ರೆ ಭಾರಿ ಕಷ್ಟ. ಅಷ್ಟು ಮಳೆ ಬೀಳುತ್ತೆ, ನೀರ್ ಮನೆ ಒಳಗ್ ಬರುತ್ತೆ, ಅಷ್ಟು ಮಳೆ ಬರುತ್ತೆ. ತುಂಬಾ ಮಳೆ ಬರುತ್ತೆ. ಬೋಟಿಂಗ್ ಎಲ್ಲ ಕ್ಲೋಸ್ ಇರುತ್ತೆ ಜೂನ್, ಜುಲೈ, ಆಗಸ್ಟ್ ನಲ್ಲಿ. ಮತ್ತೆ
ಏನಾಗತ್ತೆ ಅಂದ್ರೆ ನೀರು ಪ್ರತಿಯೊಂದು ಮನೆ ಮೇಲೆ ಬಂದು ಮನೆ ಒಳಗ್ ಬರುತ್ತೆ. ಈ ಹಳ್ಳಿಗಡೆ ದ್ವೀಪ ಇದೆಯಲ್ಲ, ಆ ಮನೆ ಒಳಗೆ ನೀರು ಬರುತ್ತೆ. ಆವಾಗ ಅವ್ರಿಗೆಲ್ಲ ಸಾಮಾನೆಲ್ಲ ಕಟ್ಕೊಂಡು ಮಾಳಿಗೆ ಮೇಲೆ ಇಡುದೇ ಅವ್ರು 2-2 ದಿನ ನೀರು ಒಳಗಿರುತ್ತೆ. ಅದಕ್ಕೋಸ್ಕರ ಎಲ್ಲ ಆತರ ಸ್ವಲ್ಪ ಜೀವನ ಸ್ವಲ್ಪ ಕಷ್ಟ. ಆವಾಗ ಹೊನ್ನಾವರಕ್ಕೆ ಸ್ವಲ್ಪ ಒಂದ್ ತಿಂಗಳು ಜುಲೈನಲ್ಲಿ ಪೂರ್ತಿ ಮಳೆ, ಅವಾಗೆಲ್ಲ ಸ್ಟಾಪ್ ಇರುತ್ತೆ. ಹೌದು, ಎಲ್ಲ ಸ್ಟಾಪ್ ಇರುತ್ತೆ. ಆದ್ರೆ ಅದು ಸ್ವಲ್ಪ ಪ್ರಾಬ್ಲಮ್ ಅಂದ್ರೆ ಅವಾಗ ಮಳೆಗಾಲದಲ್ಲಿ ನೀರೆಲ್ಲ ಮನೆಯಲ್ಲಿ ಬಂದಾಗ ತುಂಬಾ ಕಷ್ಟ ಆಗತ್ತೆ. ಜನಜೀವನ ಅಸ್ತವ್ಯಸ್ತ ಆಗ್ಬಿಡತ್ತೆ ಇಲ್ಲಿ ಜನಜೀವನದಲ್ಲಿ. ಈಗ ಬ್ಯಾಕ್ ವಾಟರ್ ಅಂತ ನೀವು ಕರ್ಕೊಂಡ್ರೆ ಇಲ್ಲಿ ಬೋಟಿಂಗ್ ಯಾವ್ದು ಪ್ಲೇಸ್ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ? ಬ್ಯಾಕ್ ವಾಟರ್ ಕರ್ಕೊಂಡು ಹೋದ್ರೆ ನಾವು 4 ಪ್ಲೇಸ್ ಗಳನ್ನ ನಾವು ಕವರ್ ಮಾಡ್ತೀವಿ. ಯಾಕಂದ್ರೆ 1.5 ಗಂಟೆಯಲ್ಲಿ 4 ಪ್ಲೇಸ್, 1.5 ಗಂಟೆ. ಒಂದು ಸಲ ಹೋಗ್ಬಿಟ್ರೆ 1.5 ಗಂಟೆ ಬೇಕಾಗತ್ತೆ ಹೋಗ್ ಬರ್ಲಿಕ್ಕೆ ಟೋಟಲ್. ಓಕೆನಾ? ಅದ್ರಲ್ಲಿ ಮ್ಯಾಂಗ್ರೋವ್ ಫಾರೆಸ್ಟ್, ಮ್ಯಾಂಗ್ರೋವ್ ಗಿಡಗಳಿದೆಯಲ್ಲ, ಮ್ಯಾಂಗ್ರೋವ್ ಫಾರೆಸ್ಟ್ ಇಂದ ಬೋಟ್ ಹೋಗುತ್ತೆ. ಮ್ಯಾಂಗ್ರೋವ್ ಫಾರೆಸ್ಟ್ ಹೋಗಿ ಕೇರಳ ವ್ಯೂ ಪಾಯಿಂಟ್, ಕೇರಳ ವ್ಯೂ ಪಾಯಿಂಟ್ ಅಂದ್ರೆ ಕೇರಳದಲ್ಲಿ ಅಂದ್ರೆ ಹೊನ್ನಾವರ ವ್ಯೂ ಪಾಯಿಂಟ್ ಅದು ಆಕ್ಚುಲಿ ಬೇಕಂದ್ರೆ ಕರ್ನಾಟಕದ ವ್ಯೂ ಪಾಯಿಂಟ್. ಹೆಸರು ಕೇರಳದ ಇಡ್ಲಿ ಕಾರಣ ಅಂದ್ರೆ ಕೇರಳ ಅಲಾಪಿಯಲ್ಲಿ ಯಾವ ತರ ಇದೆ, ಅಲಾಪಿಯಲ್ಲಿ ಯಾವ ತರ ಇದೆ ಅದೇ ತರ ಇಲ್ಲಿ ಸೀನರಿ ಇದೆ. 2 ಸೈಡ್ ತೆಂಗಿನ ಮರಗಳು, ಮಧ್ಯದಲ್ಲಿ ಬೋಟ್ ಹೋಗುತ್ತೆ. ಆ ಕಾರಣಕ್ಕೋಸ್ಕರ ಕೇರಳ ವ್ಯೂ ಪಾಯಿಂಟ್ ಅಂತೀವಿ. ಆಕ್ಚುಲಿ ಕೇರಳ ವ್ಯೂ ಪಾಯಿಂಟ್, ಹೊನ್ನಾವರ ವ್ಯೂ ಪಾಯಿಂಟ್, ಕರ್ನಾಟಕದ ವ್ಯೂ ಪಾಯಿಂಟ್ ಹಂಗಿದೆ. ಆದ್ರೆ ಕೇರಳ ವ್ಯೂ ಪಾಯಿಂಟ್ ಹೆಸರು ಬರ್ಲಿಕ್ಕಂದ್ರೆ ಕೇರಳದಲ್ಲಿ ಇದೆ. ಜನರು ಏನಂತಾರೆ ಸೇಮ್ ಕೇರಳಕ್ಕೆ ಹೋಗ್ಬೇಕಾಗಿಲ್ಲ, ಅಷ್ಟು ದೂರ ಕೇರಳಕ್ಕೆ ಬೇರೆ ರಾಜ್ಯಕ್ಕೆ ಹೋಗ್ಬೇಕಂತಿಲ್ಲ. ಹೊನ್ನಾವರಕ್ಕೆ ಬಂದಿರ್ತಾರೆ, ಕರ್ನಾಟಕದಲ್ಲೇ ಇದೆ. ಅದಕ್ಕೋಸ್ಕರನೇ ಅಲ್ಲಿ ಹೋಗಿ ಅಲ್ಲಿಂದ ಕಮಲದು ಲೋಟಸ್ ಪಾಯಿಂಟ್, ಹೌದು ಕಮಲದು, ಅದು ತಿರುಗಿ ಅಲ್ಲಿ ಫಿಶರ್ಮೆನ್ ಪಾಯಿಂಟ್ ಎಲ್ಲ ತೋರಿಸ್ಕೊಂಡು ಬರ್ತೀವಿ. ಅಂದ್ರೆ ಫಿಶರ್ಮೆನ್ ಪಾಯಿಂಟ್ ಅಂದ್ರೆ ಫಿಶಿಂಗ್ ನಡೆಸೋರು ಒಂದು ಲೈನ್ ನಲ್ಲಿ ಫಿಶಿಂಗ್ ನಡೆಸೋರದೇ ಮನೆ ಇದೆ. ಅವ್ರ ಮನೆ ಮುಂದ್ಗಡೆನೆ ಸಣ್ಣ ಸಣ್ಣ ದೋಣಿಗಳನ್ನು ಕಟ್ಟಿರ್ತಾರೆ. ನಾವು ಸಣ್ಣ ದೋಣಿ ಬಲೆಗಳೆಲ್ಲ ಅಲ್ಲೇ ಇರ್ತದೆ. ಅಂದ್ರೆ ರಾತ್ರಿ ಹೊತ್ತಿನಲ್ಲಿ ಫಿಶಿಂಗ್ ಮಾಡ್ತಾರೆ. ಹೌದು, ಡೇದಲ್ಲಿ ಇದು ಬೋಟ್ ಗಳು ನಡೀತಾ ಇರುತ್ತಲ್ಲ, ರಾತ್ರಿ ಹೊತ್ತಿನಲ್ಲಿ ಆ ಸಣ್ಣ ಬೋಟ್ ಗಳು ತಿರುಗ್ತಾ ಇದೆ ನೋಡಿ, ಆ ಬೋಟ್ ಅಲ್ಲಿ ಚಿಕ್ಕ ಬೋಟ್ ನಲ್ಲಿ ಫಿಶಿಂಗ್ ಮಾಡ್ತಾರೆ. ಸರ್, ಈಗ ನಿಮ್ದು ಇಲ್ಲಿ ಬೋಟಿಂಗ್ ಏನೇನ್ ಬರುತ್ತೆ ಸರ್ ಹೆಸರು? ಬೋಟಿಂಗ್ ಬರ್ಬೇಕಂತಂದ್ರೆ ನಂದು ಮೆಸ್ತಾ ಬೋಟ್ ಅಂತ ಇದೆ. ಹೊನ್ನಾವರ ಮೆಸ್ತಾ ಬೋಟ್ ಅಂತ ಆಗ್ಬಿಟ್ರೆ ಅದು ಬರುತ್ತೆ, ನಂದೇಯ ನಿಮ್ದೇ ಬರುತ್ತೆ ಮೆಸ್ತಾ ಬೋಟ್ ಅಂತ. ಅದಕ್ಕೋಸ್ಕರ ಹೌದಾ? ಒಂದು ಫ್ಯಾಮಿಲಿ ಒಂದು ಪ್ರೈವೇಟ್ ಬೋಟ್, ಎಲ್ಲರೂ ಮಿಕ್ಸ್ ಮಾಡ್ಕೊಂಡು ಎಲ್ಲ ಹೋಗಲ್ಲ. ನೀವು ಒಬ್ಬರು ಬರ್ಲಿ, 10 ಜನ ಬರ್ಲಿ, 6 ಜನ ಬರ್ಲಿ, ಒಂದು ಗ್ರೂಪ್, ಒಂದು ಮನೆಯವರು, ಒಂದು ಫ್ಯಾಮಿಲಿಗೋಸ್ಕರ ಒಂದು ಬೋಟ್ ಅಲ್ಲಿ ಕರ್ಕೊಂಡು ಹೋಗ್ತೀವಿ. 1.5 ಗಂಟೆ ತಿರ್ಸಾಕೊಂಡು ಆರಾಮ್ ಫೋಟೋ ವಿಡಿಯೋ ಎಲ್ಲ ಮಾಡ್ಕೊಟ್ಟು ಬರ್ತೀವಿ. ಯಾಕಂದ್ರೆ ಕೆಲಸ ಮಾಡಿ ಪ್ರೆಷರ್ ನಲ್ಲಿ ಇರ್ತಾರೆ ಜನ. ಇಲ್ಲಿ ಬಂದ ರಿಲ್ಯಾಕ್ಸ್ ಆಗ್ಲಿ, ಖುಷಿ ಆಗ್ಬೇಕು. 1 ಅವರ್ ಬಂದಾಗ ಸ್ವಲ್ಪ ಖುಷಿ ಆಗ್ಲಿ, ರಿಲ್ಯಾಕ್ಸ್ ಆಗ್ಲಿ ಅನ್ನೋದಕ್ಕೆ ಬೋಟ್ ನಲ್ಲಿ ಕೂತ್ಕೊಂಡ್ರೆ ಅವರಿಗೆ ತುಂಬಾ ರಿಲ್ಯಾಕ್ಸ್ ಆಗುತ್ತಲ್ಲ. ಸ್ನೇಹಿತರೆ, ಆಗ್ಲೇ ವಿಡಿಯೋ ನೋಡ್ತಾ ಇರೋರು ನರಸಿಂಹಣ್ಣ ಅಂತ ಅನ್ಬಿಟ್ಟು ಇವ್ರು ನಮಗೆ ತುಂಬಾ ದಿನದ ಪರಿಚಯ. ನಾನೊಂದು ಫೋನ್ ಮಾಡಿ ಹೇಳಿದೆ ಈ ತರದೊಂದು ಮಾಹಿತಿ ಬೇಕು ತಿಳಿಸ್ಕೊಡಿ ಅಂತ. ಬನ್ನಿ ನಾನು ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ರು. ನೀವೇನಾದ್ರೂ ಅಕಸ್ಮಾತ್ ಫ್ರೀ ವೆಡ್ಡಿಂಗ್ ಶೂಟಿಂಗೋ ಇಲ್ಲ ಅಕಸ್ಮಾತ್ 1 ಅವರ್ಗೆ ಬರ್ತಿದ್ದೀರಾ, ಬ್ಯಾಕ್ ವಾಟರ್ ಬೋಟಿಂಗ್ ನ ಒಂದು ಹೋಗ್ಬೇಕು ಅಂತ ಅನ್ಕೊಂಡಿದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಇವ್ರದ್ದು ನಂಬರ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ, ಎಲ್ಲ ನಂಬರ್ ಎಲ್ಲ ಸಿಗುತ್ತೆ. ಇವ್ರಿಗೆ ಫೋನ್ ಮಾಡಿ ಪೂರ್ತಿ ಮಾಹಿತಿ ಕೊಡ್ತಾರೆ. ಮತ್ತೆ ಅಷ್ಟೇ ಚೆನ್ನಾಗಿ ಮಾತಾಡಿ ನಿಮ್ಮನ್ನ ಕರ್ಕೊಂಡು ಹೋಗಿ ಕೊಡ್ತಾರೆ. ಥ್ಯಾಂಕ್ ಯು. ಬೋಟಿಂಗ್ ಇಂದ ಜನ ಈಗ ಜೀವನ ಮೊದ್ಲೆಲ್ಲ ಬೇರೆ ಬೇರೆ ಕೆಲ್ಸಕ್ಕೆ ಹೋಗಿ ಜೀವನ ಮಾಡ್ತಿದ್ರು, ಸ್ಯಾಲರಿ ಎಲ್ಲಿ ಡಿಪೆಂಡ್ ಆಗಿ ಮಾಡ್ತಿದ್ರು ಬೇರೆ ಊರಿನಲ್ಲಿ. ನಂತರ ಏನಾಗಿದೆ ಅಂದ್ರೆ ಎಲ್ಲೂ ಈ ಕೆಲಸ ಎಲ್ಲ ಕಡಿಮೆ ಆಗ್ಬಿಟ್ಟಿದೆ. ವರ್ಕ್ ಫ್ರಮ್ ಹೋಮ್ ಎಲ್ಲ ಕೊಟ್ಟಾದ ನಂತರ ಬೇರೆ ಕಡೆ ಹೊರಗೆ ಕೆಲಸ ಕಡಿಮೆ ಆಗ್ಬಿಟ್ಟಿದೆ. ಹೌದು, ಅದಕ್ಕೋಸ್ಕರ ಊರಲ್ಲಿ ಬಂದು ಏನ್ ಮಾಡ್ತಿದ್ದಾರೆ ಈಗ ಎಲ್ಲರೂ ಬೋಟ್ ಎಲ್ಲ ಹಾಕೊಂಡು ಬೋಟ್ ಓಡಿಸೋರು ಇದಾರೆ, ಡ್ರೈವರ್ ಇದಾರೆ, ಓನರ್ ಗಳಿದ್ದಾರೆ. ಅದರಿಂದ ಸ್ವಲ್ಪ ತುಂಬಾ ಜನರಿಗೆ ಹೆಲ್ಪ್ ಆಗ್ಬಿಟ್ಟಿದೆ. ಇದು ಬೋಟ್ ಗಳಂತಂದ್ರೆ ಓನರ್ ಗಳು ಬೇರೆ, ಹೌದು, ಡ್ರೈವರ್ ಗಳನ್ನ ಮಾಡಿಸೋರು ಇದಾರೆ. ಹೌದು, 2-3 ಸೆಟ್ ಇರ್ತಾರೆ. ಒಬ್ಬರು ಓನ್ ಬೋಟ್ ಅವರೇ ಓಡಿಸ್ತಾರೆ, ಅವರೇ ಓನರ್ ಇರ್ತಾರೆ. ಸ್ವಲ್ಪ ಜನ ಏನಾಗಿದೆ ಅಂದ್ರೆ ಓನರ್ ಗಳು ಹಾಕಿ ಕೊಡ್ತಾರೆ, ಹೌದು, ಓನರ್ ಡ್ರೈವರ್ ಗಳು ನಡೆಸ್ತಾರೆ. ಹೀಗೂ ಇದೆ. ಆದ್ರೆ ಬೋಟಿಂಗ್ ಇಂದ ತುಂಬಾ ಹೆಲ್ಪ್ ಆಗಿದೆ. ಈಗ ತುಂಬಾ ಜನರ ಜೀವನ ನಡೀತಾ ಇದೆ. ಬ್ಯಾಕ್ ವಾಟರ್ ಬೋಟಿಂಗ್ ಅಂತ ಅಂದ್ರೆ ಈಗ ಕರ್ನಾಟಕದಲ್ಲಿ ಹೊನ್ನಾವರನೇ. ಹೌದೌದು, ಹೊನ್ನಾವರನೇ ಪ್ರಸಿದ್ಧವಾಗಿರುವಂತದ್ದು. ಪ್ರೀ ವೆಡ್ಡಿಂಗ್ ಶೂಟ್, ಬ್ಯಾಕ್ ವಾಟರ್ ಬೋಟಿಂಗ್ ಹೊನ್ನಾವರಕ್ಕೆ ಬರಬೇಕು ಅಂದ್ರೆ ನೀವು ಫಸ್ಟ್ ದೂರ ಕೇರಳಕ್ಕೆ ಹೋಗ್ಬೇಕಂತಿಲ್ಲ, ಕರ್ನಾಟಕದಲ್ಲೇ ಇದೆ. ನಿಮ್ಗೆ ಕರ್ನಾಟಕದಲ್ಲೇ ಇದೆ. ಇದು ಯಾವ ಟೈಮ್ ಅಲ್ಲಿ ನೋಡಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸರ್ ಬ್ಯಾಕ್ ವಾಟರ್ ಬೋಟಿಂಗ್ ಅಂತಂದ್ರೆ? ಬ್ಯಾಕ್ ವಾಟರ್ ಬೋಟಿಂಗ್ ಯಾವ ಸಮಯದಲ್ಲಿ? ಬೆಳಿಗ್ಗೆ 6:30 10 ಒಳಗೆ ತುಂಬಾ ಪ್ರಶಾಂತವಾದದ್ದು, ಒಳ್ಳೆ ಸೀನರಿ ಮತ್ತೆ ಒಳ್ಳೆ ಕ್ಲೈಮೇಟ್ ಇರುತ್ತೆ. ಹೌದು, ಸಂಜೆಗೆ 4:30 6 ಈ ಟೈಮಿಂಗ್ ನಲ್ಲಿ ಬಂದ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಇದು. ಯಾಕಂದ್ರೆ ಕ್ಲೈಮೇಟ್ ತಣ್ಣಗಿರುತ್ತೆ, ಕೋಲ್ಡ್, ಸನ್ ರೈಸ್ ನೋಡ್ಬೇಕು, ಸನ್ಸೆಟ್ ನೋಡ್ಬೋದು, ಬೋಟ್ ಇಂದಾನು ನೋಡ್ಬೋದು ಸನ್ಸೆಟ್, ಸನ್ ರೈಸ್. ಅಷ್ಟು ದೂರ ಕೇರಳಕ್ಕೆ ಬೇರೆ ರಾಜ್ಯಕ್ಕೆ ಹೋಗ್ಬೇಕಂತಿಲ್ಲ, ಕರ್ನಾಟಕದಲ್ಲಿ ಹೊನ್ನಾವರದಲ್ಲೇ ಇದೆ. ಡಿಸೈನ್ ಫೋಟೋಸ್ ಇದೆ, ವಿಡಿಯೋಸ್ ಎಲ್ಲ ಮಾಡ್ಲಿಕ್ಕೆ ಬರ್ತಾ ಇರ್ತಾರೆ. ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ.